ಇದೇ ಮನೆ ಔಟ್ ಹೌಸ್ಗೆ ನನ್ನನ್ನು ಕರ್ಕೊಂಡು ಬಂದಿದ್ದೆ, ನೆನಪಿದ್ಯಾ? ಆ ಇಡೀ ದಿನ ನನ್ನನ್ನು ಮಂಚದಲ್ಲಿ ಕೂರಿಸಿ ಮಲಗಿಸಿ ಕುಣಿಸಿ ನನಗೆ ಕೊಟ್ಟ ಭರವಸೆಗಳನ್ನೆಲ್ಲ ಮರ್ತುಬಿಟ್ಟೆ ಧರ್ಮಯ್ಯ. ಅವತ್ತು ನಿನ್ನ ಔಟ್ ಹೌಸು ನನಗೆ ಅರಮನೆಯಾಗಿತ್ತು. ನೀನೇ ನನಗೆ ಹೇಳಿದ್ದು ಅರಮನೆ ಕರ್ಕೊಂಡು ಹೋಗ್ತೀನಿ ಅಂತ. ಅವತ್ತು ಅಲ್ಲಿ ಗೇಟ್ ಹತ್ರ ನಾನು ನಿನ್ನ ಕಾರಿಂದ ಇಳಿಯೋವಾಗ ಕಾಲು ನೆಲಕ್ಕೆ ತಾಕೋಕ್ ಮುಂಚೆನೆ ನಿನ್ನ ಬಂಟ್ರ ಕೈಯಿಂದ ನನ್ನನ್ನು ಎತ್ತಿಸ್ಕೊಂಡು ಹೋಗಿದ್ದೆ. ನೆನಪಿದೆಯಾ ಧರ್ಮಯ್ಯ? ಮನೆ ಎಲ್ಲ ಆಹಾ, ಅದೆಂತ ಪರಿಮಳ! ಪ್ರತಿ ಮನ್ಮಥರ ಮಧುರ ಸಂಗಮ ಅಂದಿದ್ದೆ. ಮನೆ ಗಾಳಿ ಎಲ್ಲ ಪರಿಮಳ, ನೆಲ ಇಡೀ ಹೂಮಯ, ತೀರ್ಸೋ ಕಾಡು ಮಲ್ಲಿಗೆ. ನೀನು ಹೆಂಡತಿನ ತವರು ಮನೆ ಕಳಿಸಿ ನೀನೇ ನನ್ನ ಹೆಂಡತಿಯಾಗಿ ಸಿಗ್ಬೇಕಿತ್ತು ಅಂತ ಅದೆಷ್ಟು ಪ್ರೀತಿಯಿಂದ ನನ್ನ ಕಿವಿನಲ್ಲಿ ಪಿಸುಗುಟ್ಟಿದ್ದೆ ಅಲ್ವಾ? ನೀನೇ ನನ್ನ ಹೆಂಡತಿ, ಒಂದು ದಿನದ ಹೆಂಡತಿ ಅಲ್ಲ, ಜನ್ಮ ಜನ್ಮದ ಜೊತೆಗಾತಿ. ಅದಿನ್ನು ನನ್ನ ಕಿವಿನಲ್ಲಿ ಹಾಗೆ ಕೇಳಿಸ್ತಾ ಇದೆ. ನೀನು ದುಷ್ಯಂತ, ನಾನು ಶಕುಂತಲೆ. ಆದ್ರೆ ಇವತ್ತು ನನ್ನ ತಂಗಿ ನಿನ್ನ ಮಗನ ಹೆಂಡತಿ. ನಾನು ನಿನ್ನ ಹೆಂಡತಿ ಆಗಿದ್ರೆ ನನ್ನ ತಂಗಿಗೆ ನಾನೇ ಅತ್ತೆ ಆಗ್ಬೇಕಿತ್ತು. ಈಗಲೂ ಆಗ್ಬೋದು. ಆಗ್ಲ ಸೌಕರ್ಯ. ಆಗ್ಲ ದಣಿ.
ಅಂತನೂ ಅಂದಿದ್ದೆ. ನಾನು ಹೇಳಿದ್ದು ಆಗ್ಬೋದಲ್ವಾ ದುಷ್ಯಂತ ಮಹಾರಾಜ? ತಗೊಂಬರ್ಬೇಡ. ನಾನು ನಿನ್ನ ಹೆಂಡತಿ ಆಗಿದ್ರೆ ನನ್ನ ತಂಗಿಗೆ ನಾನೇ ಅತ್ತೆ ಆಗ್ಬೇಕಿತ್ತು. ತಿಂಡಿ ತಿನ್ನಲ್ವಾ ನೀವು? ಮನೇಲೇನು ಉಪವಾಸ ಸತ್ಯಾಗ್ರಹ ಮಾಡ್ತಿದ್ದೀರಾ? ಯಾವ ಮನೆ ಉದ್ಧಾರ ಮಾಡೋದಿಕ್ಕೆ? ಬನ್ನಿ ತಿಂಡಿ ತಿನ್ನಿ.
ಯಾದಗಿರಿಯವ್ರು ಬಂದು ಅಷ್ಟೊತ್ತಾಯ್ತು, ಕುಡಿಯಕ್ಕೆ ನೀರಾದ್ರೂ ಕೊಟ್ಟಿಲ್ಲ ಅಂದ್ರೆ ಹೇಗೆ? ಮಾಡ್ಲವ್ವ. ಕೊಡು 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 ಪಾಪ, ನೀರು ಕುಡಿಲಿ, ಬಾರಿಕೆ ಆಗಿರುತ್ತೆ. ಅಮ್ಮ ಕುಡಿನೆ. ಅಮ್ಮ ಡಬ್ಬದಲ್ಲಿ ಬೆಲ್ಲ ಇದೆಯಾ? ಕೊಡು ಪಾಪ, ನಮ್ಮನ್ನು ಚೆನ್ನಾಗಿ ನೋಡ್ಕೊಂಡಿದ್ದಾರೆ, ಒಳ್ಳೆ ಜನ. ಕುಡಿ, ನೀರು ಕುಡಿ. ನನ್ನ ಮಗನಿಂದ, ನನ್ನ ಗಂಡನ ದೆಸೆಯಿಂದ ನಿಮ್ಗೆಲ್ರಿಗೂ ತೊಂದರೆ ಆಯ್ತು. ನಾನು ಕ್ಷಮೆ ಕೇಳ್ತೀನಿ. ಇದೆಲ್ಲ ಬ್ಯಾಡವ್ವ. ನಾವು ಬಡವರು, ದೇವ್ರಿಗೆ ಊರಿಗೆ ಮೋಸ ಮಾಡಿದ್ರೆ ನಾವು ಬದುಕ್ತೀವ? ನನಗೆ ನನ್ನ ಮಗಳನ್ನ ಕೊಟ್ಬಿಡಿ, ನಿಮ್ಮನ್ನ ಕೈ ಮುಗಿದ್ ಕೇಳ್ಕೊತೀನಿ. ನನ್ನ ಮನೆ ದೇವ್ರಾಣೆ, ನಿನ್ನ ಮಗಳಿಲ್ಲಿ ಇಲ್ಲಮ್ಮ. ನನ್ನ ಗಂಡನಿಂದ ನಿನ್ನ ಮಗಳಿಗೆ ಅನ್ಯಾಯ ಆಗಿರ್ಬೋದು, ಆದ್ರೆ ನೀವು ಇಡೀ ಊರಿಗೆ ಊರೇ ನನ್ನ ಮಗಳ ವಿಚಾರದಲ್ಲಿ ತಪ್ಪು ತೀರ್ಮಾನ ತಗೊಂಡಿದ್ದೀರಾ. ಇದು ನ್ಯಾಯನಾ? ನಮ್ಮ ಪರಿಸ್ಥಿತಿ ಆಗಿದೆ ಅವ್ವ. ಊರಿಂದ ತೀರ್ಮಾನ ಮಾಡ್ಕೊಂಡ್ ಬನ್ನಿ ಅಂತ ಕಳಿಸಿದಾರೆ. ಈಗ ನಾವು ಬರಿಗೈಲಿ ಊರಿಗೆ ಹೋದ್ರೆ ನಮ್ಮ ಊರಿಂದ ಹೊರಗಾಕ್ತಾರೆ. ನಾವೇನ್ ಮಾಡೋಣ ಹೇಳಿ? ನೋಡಮ್ಮ, ನೀನು ಒಬ್ಬಳು ಹೆಣ್ಣು, ಒಂದು ಹೆಣ್ಮಗುವಿನ ತಾಯಿ. ನಾನು ಒಬ್ಬಳು ಹೆಣ್ಣು, ಒಂದು ಹೆಣ್ಮಗುವಿನ ತಾಯಿ. ನಿಮ್ಮ ಸಂಪ್ರದಾಯಕ್ಕೆ ತೊಂದರೆ ಆಗಿದೆ ಅಂತ ನನ್ನ ಮಗಳ ಮಾನನ ಬಲಿ ಕೇಳೋದು ಎಷ್ಟು ಸರಿ ಹೇಳು? ಇದು ನ್ಯಾಯನಾ? ಅಮ್ಮಿ, ನೀನೊಳಗೆ ಹೋಗು, ಹೋಗು ಅಂದೆ. ನನಗ್ ನಿನ್ ಮಗಳ ಮಾನ ಬೇಡವ್ವ. ನನ್ನ ಮಗಳನ್ನ ನನಗ್ ಕೊಟ್ಬಿಡು, ನಿನ್ ಕಾಲಡಿಯು. ಅವಳು ಸಿಗದೆ ಹೋದ್ರೆ ನಮ್ಮೂರ್ನಲ್ಲಿ ಅನ್ನ ನೀರು ಇಲ್ದೆ ಭಿಕಾರಿಗಳಾಗ್ತೀವಿ, ಸತ್ತೇ ಹೋಗ್ತೀವಿ. ಇದು ನಿಮಗ್ ಸರಿನಾ? ಇದು ನಿಮ್ ಮನೆ ದೇವ್ರ ಮೆಡ್ಸ್ತಾನ? ನನ್ ಮಗಳು ಬಿಟ್ಟು ಬೇರೇನು ಬೇಡ ನಂಗೆ. ನಮ್ಮನೇಲಿ ಯಾರಿಗಾದ್ರೂ ಅನ್ಯಾಯ ಆದ್ರೆ ನನ್ನ ಮೇಲೆ ಅವ್ವ ಬಂದ್ಬಿಡ್ತಾಳೆ. ತಡ್ಕೊಳಕ್ ಆಗಲ್ಲವ್ವ, ಅಷ್ಟು ಸಂಕಟ ಕೊಟ್ಬಿಡ್ತಾಳೆ. ಆಗ ನೀವೇ ನೋಡಿದ್ರಲ್ಲ, ನಿಮ್ಮ ಯಜಮಾನ್ರು ಕೋವಿ ಹಿಡ್ದಾಗ ನಾನು ಹೇಗೆ ಆಡಿಸ್ಬಿಟ್ಲು ಅಂತ. ಬಾಡ ಕಣ್ರವ್ವ, ನನ್ನ ಮಗಳು ನನಗೆ ಕೊಟ್ಬಿಡ್ರಿ. ಇಲ್ಲಮ್ಮ, ಅವಳು ನಮ್ಮ ಮನೇಲಿ ಇಲ್ಲ. ಒಂದ್ ವೇಳೆ ನನ್ನ ಮಗ ಅವಳನ್ನು ಕರ್ಕೊಂಡ್ ಬಂದಿದ್ರೆ ಅಥವಾ ಅವಳೇ ಇವನ್ ಜೊತೆ ಬಂದಿದ್ರೆ ನಾನು ಕಳ್ಸ್ಕೊಡ್ತೀನಿ. ಹರಿ, ಹೊರಗಡೆ ಯಾರಾದ್ರೂ ಬಂದಿದ್ದಾರೇನೋ? ಇವಳ ಅಪ್ಪ, ಅಮ್ಮ, ಅಕ್ಕ, ತಾಳಪ್ಪ ಎಲ್ರು ಬಂದಿದ್ದಾರೆ. ಗಲಾಟೆ ಆಗ್ತಿದ್ಯೇನೋ? ಇವಳ ಅಮ್ಮನ ಮೇಲೆ ದೇವರು ಬಂದು ಅಪ್ಪನ ಕೋವಿ ಪವರೇ ಕಳ್ಕೊಳ್ತು, ಗೊತ್ತಾ? ಈಗ ನೋಡಕ್ಕಾಗಲ್ಲ, ಸುಮ್ಮನೆ ಇರು. ಈಗಲೇ ನೋಡ್ಬೇಕು ಅಂದ್ರೆ ದಮ್ ಅನ್ನಿಸ್ತಾರ. ಆಮೇಲೆ ನಂಗೆ ಗೊತ್ತಿಲ್ಲ, ನಾನು ನಮ್ಮ ಅಪ್ಪ ಅಮ್ಮ ಮತ್ತೆ ಅಕ್ಕ ನೋಡ್ಬೇಕು. ಕೋವಿಗೆಲ್ಲ ನನ್ ಸಾಯಲ್ಲ. ಕೋವಿ ಪವರ್ ಆಫ್ ಅಂತ ನೀವೇ ಹೇಳಿದ್ರಲ್ಲ. ಅಮ್ಮ ಅಕ್ಕನ ನೋಡ್ಬೇಕು ತಾನೆ?
ಹೋಗಿ ಗೇಟ್ ಹತ್ರ ಮರ ಇದೆಯಲ್ಲ ಅದರಿಂದ ನಿಂತ್ಕೋ ಹಳ್ಳಿ ಥರ ಅದಕ್ಕೆ